ಕೆಲವು ದಿನಗಳ ಹಿಂದೆ ಪುಷ್ಪರಾಜ್ ಅವರು, ರಾಮಕೃಷ್ಣ ಅವರು, ಚರಣ್ ಅವರು ಎಲ್ಲರೂ ಬಂದಿದ್ದಾಗ ನನಗೆ ಹೊಸಬ್ರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಂತ ಗೊತ್ತಿತ್ತು. ಆದರೆ ಇಷ್ಟು ಪ್ರತಿಭಾವಂತರು ಅಂತ ನನಗೆ ಗೊತ್ತಿರಲಿಲ್ಲ. ಅವರ ಫುಟೇಜು, ಅವರ ವಿಚಾರಗಳು, ಅವರ ಒಂದು ಪ್ರಯತ್ನ ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸತನ, ಅಂದರೆ ಕಥೆಯಲ್ಲಿ, ಕಾನ್ಸೆಪ್ಟ್ನಲ್ಲಿ, ಆ ಒಂದು ಮೇಕಿಂಗ್ನಲ್ಲಿ ಪ್ರತಿಯೊಂದರಲ್ಲೂ ಬರೋ ಸಾಧ್ಯತೆಗಳು ಖಂಡಿತ ಇದೆ. ಇದರಲ್ಲಿ ನಮಗೆ ಪೋಸ್ಟರ್ ನೋಡಿದಾಗ ಹೇಗೆ ಆ ಪೀರಿಯಡ್ ಕಥೆಯಲ್ಲಿ ಒಂದು ರೀತಿ ಉಲ್ಟಾ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಆ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಅನ್ನೋದನ್ನು ನಮಗೆ ಎದ್ದು ಕಾಣುತ್ತೆ. ಇದು ನನಗೆ ಗೊತ್ತಿರೋ ಹಾಗೆ ಈ ಒಂದು ರೆಫ್ಯೂಜಿಗಳ ಬಗ್ಗೆ, ನಿರಾಶ್ರಿತರ ಬಗ್ಗೆ ಒಂದು ಕತೆ. ಸೊ ಆ ಒಂದು ರೆಫ್ಯೂಜಿಗಳ ಬಗ್ಗೆ ಕಥೆಗಳು ಹೆಚ್ಚಾಗಿ ಕನ್ನಡದಲ್ಲಿ ಬಂದಿಲ್ಲದೆ ಇರ್ಬೋದು. ಆಮೇಲೆ ಇತ್ತೀಚೆಗಂತೂ ರೆಫ್ಯೂಜಿಗಳ ಬಗ್ಗೆ ಬಂದಿರೋ ಕಥೆಗಳು, ಈ ಒಂದು ಕಾನ್ಸೆಪ್ಟು ಖಂಡಿತ ಹೊಸದು ಕನ್ನಡ ಚಿತ್ರರಂಗಕ್ಕೆ. ಸೊ ನಮಗೆ ಈ ಒಂದು ಪ್ರಯತ್ನ ಭಾಳ ಒಳ್ಳೆಯದಾಗಲಿ. ನಾವು ಕೇಳಿದ್ವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ನಮ್ಮ ಕನ್ನಡ ಸಿನಿಮಾಗಳನ್ನು ದೇಶಾದ್ಯಂತ, ಪ್ರಪಂಚದಾದ್ಯಂತ ತೊಗೊಂಡೋಗೋದು ನಾವು ನೋಡಿದ್ದೀವಿ. ಬಟ್ ಪ್ಯಾನ್ ಇಂಡಿಯಾದ ಕಥೆಗಳನ್ನು ಕರ್ನಾಟಕಕ್ಕೆ ತಂದು, ಆ ವಿಶೇಷತೆಗಳು ತಂದು, ಆ ಯಾವ ಕಥೆಗಳನ್ನು ಇತಿಹಾಸ ಎಲ್ಲೋ ಒಂದು ಕಡೆ ಮುಚ್ಚಾಕಿದ್ದಾರೆ ಅದನ್ನು ಹೊರಗೆ ತಂದು ನಮ್ಮ ಕರ್ನಾಟಕ ಜನಕ್ಕೆ ಮತ್ತು ನಮ್ಮ ಭಾರತದ ಜನಕ್ಕೆ ಪರಿಚಯ ಮಾಡ್ತಿರೋದು ಭಾಳ ಒಳ್ಳೆಯ ಪ್ರಯತ್ನ. ಈ ಥರ ಸಿನಿಮಾಗಳು ಗೆಲ್ಲಿ, ಈ ಥರ ಹೊಸ ಕಾನ್ಸೆಪ್ಟ್ ಗೆಲ್ಲಿ, ಪುಷ್ಪರಾಜ್ ಅವರಾಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ಎಲ್ಲ ಚಿತ್ರತಂಡಕ್ಕೆ ಭಾಳ ಪ್ರತಿಭಾವಂತರು, ಮ್ಯೂಸಿಕ್ಕು, ಕ್ಯಾಮ್ರಾ ವರ್ಕು ಪ್ರತಿಯೊಂದು ಚೆನ್ನಾಗಿ ಬಂದಿದೆ. ಇಂಥ ಹೊಸಬ್ರ ತಂಡಗಳಿಗೆ ಚೆನ್ನಾಗಾಗಲಿ, ಕನ್ನಡ ಚಿತ್ರರಂಗಕ್ಕೆ ಕಾನ್ಸೆಪ್ಟು, ಕಾಂಟೆಂಟಿಂದ ಬೆಳೀತಾ ಹೋಗಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೀನಿ. ಮಾಧ್ಯಮ ಮಿತ್ರರಿಗೆ, ಚೇತನ್ ಸರ್ಗೆ ಎಲ್ಲರಿಗೂ ಕೃತಜ್ಞತೆಗಳು. ಸಿನಿಮಾ ದಿ 1979 ಅನ್ಟೋಲ್ಡ್ ಸ್ಟೋರಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಇದು ಒಂದು ಪಿರಿಯಾಡಿಕ್ ಡ್ರಾಮಾ. ಇದು ವೆಸ್ಟ್ ಬೆಂಗಾಲಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಿರೋಂಥ ಒಂದು ಕಾಲ್ಪನಿಕ ಕತೆ. ಅದೇ ಇಟ್ಸೆ ಒಂದು ಕಾಲ್ಪನಿಕ ಕತೆ, ನೈಜ ಘಟನೆ ಆಧಾರವಾಗಿ ಇಟ್ಕೊಂಡು ಒಂದು ಕಾಲ್ಪನಿಕ ಕಥೆಯನ್ನು, ಪಾತ್ರಗಳನ್ನು ಇದರಲ್ಲಿ ಸೃಷ್ಟಿ ಮಾಡಿ ಆ ಘಟನೆಯನ್ನು ಮತ್ತೆ ಜನಕ್ಕೆ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಸೊ ದಟ್ಸ್ ಆಲ್ ಅಬೌಟ್. ಅಂದರೆ ಸರ್, ಇದು ಈ ಥರದ ರೆಫ್ಯೂಜಿಗಳ ಕಥೆಗಳು ಸಾಕಷ್ಟು ಬಂದಿದ್ದಾವೆ. ಆ ರೆಫ್ಯೂಜಿಗಳ ಕಥೆಗಳನ್ನೆಲ್ಲ ಇಟ್ಕೊಂಡು ನಾವು ಮಾಡಿದ್ವಿ. ಅಂದರೆ ಇದರಲ್ಲಿರೋ ಯಾವುದೇ ಪಾತ್ರ ಆಗಲಿ ಅಥವಾ ಇದಾಗಲಿ ಆ ರಿಯಲ್ ಇನ್ಸಿಡೆಂಟಲ್ಲಿ ಇಲ್ಲ. ಆದರೆ ಇಟ್ಸ್ ಎ ಸ್ಟೋರಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಷ್ಟೇ, ಬಟ್ ಇಟ್ಸ್ ಎ ಫಿಕ್ಷನಲ್ ಸ್ಟೋರಿ. ಸರ್, ಈ ಚಿತ್ರ ವೆಸ್ಟ್ ಬೆಂಗಾಲ್ ನಡೆದ್ರು, ಬಟ್ ನಾವು ಕಂಪ್ಲೀಟಾಗಿ ಕೋಲಾರಲ್ಲಿ ಶೂಟ್ ಮಾಡಿದ್ವಿ ಸರ್. ಅದೇ ಥರದ ಲೊಕೇಶನ್ಸ್ ನಮಗೆ ಕೋಲಾರಲ್ಲಿ ಆ್ಯಪ್ಟ್ ಆಗಿರುವಂಥ ಲೊಕೇಶನ್ ಸಿಕ್ತು. ಹಾಗಾಗಿ ಕೋಲಾರಲ್ಲಿ ಬಹುತೇಕ ಕೋಲಾರ, ಯರಗೋಳ ಆ ಥರದ ಪ್ರಾಂತ್ಯದಲ್ಲಿ ಶೂಟ್ ಮಾಡಿದ್ವಿ. ಇಲ್ಲ ಸರ್, ಅನ್ಯಾಯ ಅಂತಲ್ಲ. ಆ್ಯಕ್ಚುಲಿ ಈ ನಾವೇನು ವಲಸೆ ಬರ್ತಾರೆ ಜನ, ನಿರಾಶ್ರಿತರು, ಅವ್ರ ಬಗ್ಗೆ ಸಾಕಷ್ಟು ಓದಿರ್ತೀವಿ, ಕೇಳಿರ್ತೀವಿ. ಬಟ್ ನಿಜವಾಗ್ಲೂ ಅವರ ಜರ್ನಿ ಹೆಂಗಿರುತ್ತೆ ಅಂದರೆ, ವಲಸೆ ಬರ್ತಾರೆ ಓಕೆ, ಬಟ್ ಅವ್ರು ಇಲ್ಲಿ ಹೆಂಗೆ ಸರ್ವೈವ್ ಆಗ್ತಾರೆ, ಅವ್ರ ಸ್ಟ್ರಗಲ್ ಏನು, ವಾಟ್ ದ ಪೇನ್ ದೇ ವೆಂಟ್ ಥ್ರೂ ಅನ್ನೋದು, ಅವರ ಜೀವನ ಏನು, ಅವರ ಕಷ್ಟಗಳೇನು ಅನ್ನೋದನ್ನ ತೋರಿಸೋ ಪ್ರಯತ್ನ ಸರ್. ಸರ್, ಅವರು ವೆಸ್ಟ್ ಬೆಂಗಾಲ್ಗೆ 1960s ಆಫ್ಟರ್ ಬೆಂಗಾಲ್ ಡಿವಿಷನ್ ಸಾಕಷ್ಟು ಜನ ಭಾರತ ದೇಶಕ್ಕೆ ವಲಸೆ ಬಂದಿರ್ತಾರೆ. ಆ ವಲಸೆ ಬಂದಂತ ಒಂದು ಸಮುದಾಯದ ಕಥೆ ಇದು ಸರ್. ಇಲ್ಲಿದ್ದಾರೆ ಎಲ್ಲ ಆಲ್ಮೋಸ್ಟ್ ಹೊಸ ಕಲಾವಿದರಿದ್ದಾರೆ. ಕೆಲವೊಬ್ಬರು ರಂಗಭೂಮಿಯವರು ಮತ್ತೆ ಕಿರುತೆರೆಯಲ್ಲಿ ಮಾಡಿರೋರು ಇದ್ದಾರೆ. ಬಹುತೇಕ ಎಲ್ಲ ಹೊಸಬ್ರೆ ಸರ್, ಬಹುತೇಕ ಎಲ್ಲ ಹೊಸ. ಇಲ್ಲ ಇಲ್ಲ ಸರ್, ಇಲ್ಲ, ನಾವು ಚುನಾವಣೆದು ಆ ಥರದ್ದೆಲ್ಲ ಏನಿಲ್ಲ. ಇಲ್ಲ ಇಲ್ಲ, ಆ ಥರ ಏನಿಲ್ಲ ಸರ್. ನಮ್ಮ ಏರಿಯಾದಲ್ಲಿ ಕಾರ್ಪೊರೇಟರ್ ಗೊತ್ತಿಲ್ಲ ಸರ್, ರಾಜಕೀಯ ಇಲ್ಲಿ ಸರ್. ಟೆಕ್ನಿಷಿಯನ್ಸ್ ಅಂದರೆ ಮ್ಯೂಸಿಕ್ ಡೈರೆಕ್ಟರ್ ಜಶ್ವಂತ್ ಅಂತ, ಜಶ್ವಂತ್. ನಮ್ಮ DOP ಚರಣ್ ತೇಜ, ಕೋ ಡೈರೆಕ್ಟರ್ ಸುನೀತಾ ನಂದನ್, ಇವರು ಅಸಿಸ್ಟೆಂಟ್ ಡೈರೆಕ್ಟರ್, ನಮ್ಮ ಆ್ಯಕ್ಟರ್ ದುರ್ಗಾ, ಅಜ್ಜು ಅಂತ ಆರ್ಟಿಸ್ಟು, ಸುಜಿತ್ ಅಂತ ಆರ್ಟಿಸ್ಟು, ತಕ್ಷರಂ ಆರ್ಟಿಸ್ಟು ಪ್ಲಸ್ ಅಸಿಸ್ಟೆಂಟ್ ಡೈರೆಕ್ಟರ್. ನೆಕ್ಸ್ಟ್ ಯಾರಿದ್ದೀರಾ? ಪ್ರೀತಿ ಮೇಡಮ್, ಅವರು ಕಿರುತೆರೆ ಕಲಾವಿದರು. ನೀವು ಸಾಕಷ್ಟು ಸೀರಿಯಲಲ್ಲಿ ಅಲ್ಲಿ ನೋಡಿರ್ತೀರಾ. ಸೊ ಇವರೇ ಸರ್. ಸರ್, ಈ ನಾಮನ್ ಕ್ಲೇಚರಲ್ಲಿ ಸ್ವಲ್ಪ ಹೆಸರುಗಳು ಬೇಗ ನೆನಪಿರಲ್ಲ ಸರ್.
ಸರ್ ಸಾಂಗ್ಸ್ ಮಾಂಟೇಜ್ ಸಾಂಗ್ ಸರ್ ಬಹುತೇಕ, ಅಂದರೆ ಸಾಂಗ್ ಸಪ್ರೇಟ್ ಆಗಿ ಶೂಟ್ ಮಾಡಿದ್ದೇನಿಲ್ಲ, ಕಥೆಯಲ್ಲೇ ಅದು ಭಾಗವಾಗಿರುತ್ತೆ. ಸೊ ಮಾಂಟೇಜ್ ಸಾಂಗ್ಸ್ ಅಂದರೆ ಆ್ಯಕ್ಚುಲಿ ಸಿನಿಮಾ ಆದ್ಮೇಲೆ ಸಾಂಗ್ಸ್ ಮಾಡಿದ್ವಿ ಸರ್. ಹೌದೌದು ಸರ್. ಕೋಟಿಗನಹಳ್ಳಿ ರಾಮಯ್ಯ ಅಂತ ಸರ್ ರಿಲೀಸ್ ಅವರೊಬ್ರು ಒಂದು ಸಾಂಗ್ ಬರೆದಿದ್ದಾರೆ, ಇನ್ನು ಉಳಿದ 3 ಸಾಂಗ್ ನಾನೇ ಬರೆದಿದ್ದೆ ಸರ್. ಇನ್ನು ಪ್ರೊಡ್ಯೂಸರ್ ಸರ್, ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿರುವಂತವ್ರು, ಕ್ರೀಡಾಪಟು ಆಗಿರ್ತೀರಾ, ಮೊದಲನೇದಾಗಿ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಈ ಕಡೆ ಒಲು ಹೇಗೆ ಮೂಡ್ತು ಅಂತ ಹೇಳ್ಬಿಟ್ಟು. ಒಬ್ಬರೇ ಇಟ್ಕೊಳ್ಳಿ ಸರ್, ಎಲ್ಲ ವಾಯ್ಸ್ ಬರುತ್ತೆ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಚೇತನ್ ಸರ್ಗೆ ಮತ್ತು ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಮನಂ ಸಿನಿಮಾ ಏನು ನಾವು ಮೂವೀಸ್ ಮಾಡ್ತಾ ಇದೀವೋ ಆ ಟೀಮ್ ಕಡೆಯಿಂದ ನಿಮಗೆಲ್ರಿಗೂ ಕೂಡ ಸ್ವಾಗತ. ಅದೇ ರೀತಿ ಮನಂ ಅಂತ ಯಾಕೆ ನಾವು ಹೆಸರಿಟ್ಟಿದ್ದೀವಿ ಅಂತಂದರೆ, ನಮ್ಮದು ಬೀರ್ಮಾನಹಳ್ಳಿ ಗ್ರಾಮ ಸರ್, ಅದರಲ್ಲಿ ಬೀರ ಮಾನ ಅಂತ ಬರ್ತದೆ. ಸೊ ಮಾನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಮನಸ್ಸುಗಳು ಅಂತ ಪರಿವರ್ತನೆ ಮಾಡ್ತಾ ನಾನು ಮನಂ ಅಂತೇಳಿ ಅದನ್ನು ನನಗೆ ಕ್ರಿಯೇಟಿವಿಟಿ ಮಾಡಿಕೊಂಡೆ. ವೈಯಕ್ತಿಕವಾಗಿ ನಾನು ಆ್ಯಕ್ಚುಲಿ 43 ವರ್ಷಗಳಿಂದ ನಾನು ಕ್ರೀಡೆಯಲ್ಲಿ ಸಾಧನೆ ಮಾಡ್ಕೊಂಡು ಹೊರಟವನು. ಮೊನ್ನೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಸರ್ ಕ್ರೀಡಾ ವಿಭಾಗದಲ್ಲಿ. ಅದೇ ರೀತಿ 10,000 ಕಿಲೋಮೀಟರ್ ಸೈಕ್ಲ್ ಮಾಡಿದ್ದೀನಿ ಈ ದೇಶದಾದ್ಯಂತ. ನೀರಾವರಿ, ಸಾಮಾಜಿಕ ಸಂದೇಶಗಳು, ಸಂವಿಧಾನ ಸಂರಕ್ಷಣೆ, ಆ ಥರ. ಸೊ 60ರ ಏನು ಇವಾಗ ನಮಗೆ 60 ವರ್ಷ. 2ನೇ ಇನ್ನಿಂಗ್ಸಲ್ಲಿ ನಾನು ಸಿನಿಮಾ ಕಡೆ ಹೊರಟಿದ್ದೀನಿ. ಕಾರಣ ಏನಂತಂದರೆ, ನಮ್ಮ ತಂದೆಯವರು ಅಪ್ಪಟ ಕಲಾವಿದರು. ಅವರು 1979ರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ರಿಟೈರ್ಡ್ ಆದರು. ಆಮೇಲೆ ನಾವು 7th ಲಾಸ್ಟ್ ಪಬ್ಲಿಕ್ ಎಕ್ಸಾಮ್ ಬರೆದಿದ್ದು ಕೂಡ 1979. ಈ ಸಿನಿಮಾ ಹೆಸರು ಕೂಡ 1979 ಬಂದಿದೆ. ಇವು 3 ನಮಗೆ ಕಾಕತಾಳಿ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಸಿನಿಮಾ ಒಟ್ಟು ಸಾರಾಂಶ ನನ್ನ ಪ್ರಕಾರ ಬದುಕಲು ಬಿಟ್ಟು ಬದುಕಬೇಕು ಅಂತ, ಮತ್ತು ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನು ಮತ್ತು ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ ಗೌತಮ ಬುದ್ಧ ಗುರುಗಳು ಜೊತೆಲಿ ಮಾನವನಾಗುವೆಯಾ ನೀ ದಾನವನಾಗುವೆ ಅಂತ ನಮ್ಮ ರಾಜಣ್ಣವ್ರು ಪ್ರಶ್ನೆ ಮಾಡಿದರು ಮನುಕುಲನ. ಅದೇ ರೀತಿ ನಮ್ಮ ವಿಷ್ಣುವರ್ಧನ್ ಸರ್ ಅವರು ತುತ್ತು ಅನ್ನ ತಿನ್ನೋಕೆ, ಬಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಅಂತಂದ್ರು. ಸೊ ಈ ಸಮಾಜದ ಇವೆಲ್ಲವೂ, ಆಮೇಲೆ ನಮ್ಮ ಅಂಬರೀಷ್ ಅಣ್ಣವರು ಸ್ನೇಹ ಸೇತು ಬಂಧವನ್ನು ಕೊಟ್ಟರು. ಸೊ ಅದೇ ರೀತಿ ಶಂಕರ್ ನಾಗ್ ಸರ್ ಅವರು ಮಿಂಚಿನ ಓಟ ಕೊಟ್ಟರು. ಈ ಥರ 60ರ ಒಂದು 70ಸಿಂದ ನೋಡ್ಕೊಂಬರುವಾಗ ಅವಾಗವಾಗ ಆಗ ಅನ್ನಿಸ್ತಾ ಇತ್ತು ಏನಾದರೂ ಮಾಡಿ ಒಂದು ನಮ್ಮ ತಂದೆಯವ್ರ ಹೆಸರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ. ಜೊತೆಗೆ 2024 ನಮ್ಮ ತಂದೆಯವರ ಜನ್ಮ ಶತಾಬ್ದಿ ವರ್ಷ. ಅವರ ಒಂದು ಕಲಾ ಸೇವೆ ಮತ್ತು ತುಂಬ ಕಲಾ ಸೇವೆ ಮಾಡೋರು ಅವರು. 2 ರೂಪಾಯಿಗೆ ಹರಿಕತೆ ಮಾಡಿದೆ. 2 ರೂಪಾಯಿಗೆ 75ನೇ ಇಸ್ವಿಯಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರೇ ಕರೆದ್ರು ಹರಿಕತೆ ಮಾಡಕ್ಕೆ ಹೋಗ್ತಾ ಇದ್ರು. ಅವ್ರು ಎಷ್ಟು ಕೊಟ್ಟರೆ ಎಷ್ಟು ತೊಗೊಂಬರೋರು. ಪಕ್ಕದವ್ರು ಅರ್ನಾಗನಹಳ್ಳಿಯಲ್ಲಿ ಒಂದು ದಿವಸ ಕತೆಗೆ ಹೋಗಿದ್ವಿ. ಯಾಕಂದ್ರೆ ನಾವು ಮಿಡ್ಲ್ ಸ್ಕೂಲ್ ತಂದೆಯವ್ರ ಜೊತೆಲಿ ಹೋಗ್ತಾ ಇದ್ವಿ. ಎಲೆ ಅಡಿಕೆಯಲ್ಲಿ ಏನು ಕೊಟ್ಟರೆ ಅದನ್ನ ತೊಗೊಂಬಂದ್ಬಿಡ್ತಾ ಇದ್ರು ಕಾಸು. ಮನೇಲಿ ನೋಡಿದ್ರೆ 2 ರೂಪಾಯಿ ಇದೆ, ಕೆಂಪು ನೋಟು 2 ರೂಪಾಯಿ. ಅಂತ ತುಂಬ ಪ್ರಾಮಾಣಿಕ ಕಲಾ ಸೇವೆ ಮಾಡ್ಕೊಂಡ್ಬಂದು ತಂದೆಯವ್ರನ್ನ ಆ ಕಲೆಯನ್ನು ಉಳಿಸ್ಕೋಬೇಕನ್ನೋ ಉದ್ದೇಶಕ್ಕೆ ಸಿನಿಮಾ ಕೊಟ್ಟಿದ್ದೆ ಸರ್. ಮೋಸ್ಟ್ಲಿ ಸಿನಿಮಾ ಬೆಂಗಳೂರು ರಾಜಧಾನಿ ಬಂದು ಕೂತಿದೆ. ಸೊ ಸಿನಿಮಾ ಸಕ್ಸಸ್ ಆಗಬೇಕು ಅಂತಂದರೆ ತಾವುಗಳೇ ಭೂಮಿಕೆ ನನ್ನ ಪ್ರಕಾರ. ಸೊ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಚೇತನ್ ಸರ್, ಸುಮಾರು 3 ವರ್ಷಗಳಿಂದ ಭಾಳಷ್ಟು ಚೇತನ್ ಸರ್ ಅವ್ರನ್ನ ಭೇಟಿ ಆಗ್ಬೇಕು ಅನ್ನೋ ಮನಸ್ಸಿತ್ತು. ಅದು ವೇದಿಕೆ ಮೇಲೆ ನಮಗೆ ಸುಸೂತ್ರವಾಗಿ, ತುಂಬ ಅನಾಯಾಸವಾಗಿ ನಮಗೆ ಪಕ್ಕದಲ್ಲಿ ಕೂತಿದ್ದಾರೆ. ತುಂಬ ಖುಷಿ ಅನ್ನಿಸ್ತದೆ. ಸಿನಿಮಾ ಸಕ್ಸಸ್ ಆಗಬೇಕಂತಂದರೆ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಆ ಎಡಪಾಯ ಆಗ್ಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ ಸರ್. ಕೇಳ್ಬೋದು ಸರ್. ಇಲ್ಲ ಸರ್, ಆ್ಯಕ್ಚುಲಿ ತಂದೆಯವ್ರ ಹೆಸರು ಮುನಿಯಪ್ಪ. ಆ ಮನಮ್ಮಲ್ಲಿ ಕೂಡ ಮುನಿಯಪ್ಪ ಸೇರಿಸ್ಕೊಂಡಿದ್ದೀವಿ.
ತಂದೆಯವರ ಹೆಸರನ್ನು ಕೂಡ ಅದರಲ್ಲಿ ಮಿಳಿತ ಮಾಡಿದ್ದೀವಿ. ನಾವು ಮೂರ ಹೆಸರು ಮಾನ ಅಂತ ಬರೋದ್ರಿಂದ ಆ ಮಾನವನ್ನು ಕೂಡ ಇಟ್ಕೊಂಡಿದ್ದೀವಿ. ಹಾಗಾಗಿ ಆ ತಂದೆಯವರ ಅರ್ಪಣೆ ಅವ್ರಿಗೇನೆ ಸಿನಿಮಾ. ಹೌದು ಸರ್, ಆ್ಯಕ್ಚುಲಿ 6th ಅಲ್ಲಿರುವಾಗ 73-4ನೇ ಇಸ್ವಿಯಲ್ಲಿ ತಾಲೂಕ್ ಲೆವೆಲ್ವರೆಗೂ ಹಾಡುಗಾರನಾಗ ಹೋಗಿದ್ದೆ ಸರ್. ಸಾಂಗ್ಸ್ ಟಚ್ ಇತ್ತು, ಯಾಕಂದ್ರೆ ತಂದೆಯವರ ಹರಿಕತೆ ಮಾಡುವಾಗ ಜೊತೆಲಿ ಇದ್ದಿದ್ದು. ಸೊ ಹಂಗಾಗಿ ತಾಲೂಕ್ ಲೆವೆಲ್ವರೆಗೂ ಸಾಂಗ್ಸಲ್ಲಿ ಹೋಗಿದ್ದೆ. ಆ ಕಡೆ ಮನಸ್ಸಿತ್ತು. ಯಾವಾಗ 2024 ಜನ್ಮ ಶತಾಬ್ದಿ ವರ್ಷದಲ್ಲಿ ನಾವು ನಮ್ಮ ತಮ್ಮಂದಿರೆಲ್ಲ ಸೇರಿಕೊಂಡು, ನನಗೆ 5 ಜನ ತಮ್ಮಂದಿರಿದ್ದಾರೆ ಸರ್, ನಾವೆಲ್ಲ ಮಾತನಾಡ್ಕೊಂಡು ಒಂದು ಮೂವಿ ಮಾಡೋಣ. ತಂದೆಯವರು ಉಳಿಬೇಕಂದ್ರೆ ಮಾದರಿ ಇದ್ದಾರೆ ಸರ್. ತಂದೆಯವರು ಸುತ್ತಮುತ್ತ ಗ್ರಾಮಗಳಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಶಿಷ್ಯರಿದ್ದಾರೆ. ತಬಲಾ, ಹಾರ್ಮೋನಿಯಂ, ಹಾಡುಗಾರಿಕೆ ಎಲ್ಲದರಲ್ಲಿ ಇದ್ದರು. ಇವಾಗ ಆ್ಯಕ್ಚುಲಿ ಆಧ್ಯಾತ್ಮ ಮತ್ತು ಆ ಕಡೆಗೆ ಕಲೆ ಕಡೆ ಅವರಿದ್ದರು. ನಾನು ಸಂಪೂರ್ಣವಾಗಿ ನಮ್ಮ ತಂದೆಯವ್ರನ್ನ, ಅಂದರೆ ನಾನು ಕ್ರೀಡೆ ಕಡೆ ಬಂದ್ಬಿಟ್ಟೆ. ನಮ್ಮ ತಂದೆಯವರು ರಂಗಮಂದಿರ ಅಂದರೆ ಕನ್ನಡ ಸಂಸ್ಕೃತಿ ಇಲಾಖೆ, ಆ ಇಲಾಖೆ ಕಡೆ ಅವರು ನಿರಂತರವಾಗಿದ್ದರು. ನಾವಿವಾಗ ಕ್ರೀಡಾ ಇಲಾಖೆ ಕಡೆ ಇದ್ದೀವಿ. ಸೊ ಒಟ್ಟಾಗಿ ನಮ್ಮ ಗ್ರಾಮದ ಮತ್ತು ನಮ್ಮ ಸೇವೆಯನ್ನು ಎರಡೂ ರೀತಿಯಲ್ಲಿ ಹೋದ್ರೂ ಕೂಡ ಮುಟ್ಟೋದು ಒಂದೇ. ನಮಗೆ ಗೌತಮ ಬುದ್ಧ ಗುರುಗಳ ಶಾಂತಿ ಮತ್ತು ಆಸೆಯ ದುಃಖಕ್ಕೆ ಮೂಲ. ಯಾಕಂದರೆ ಸರಳತೆಯಲ್ಲಿ ಬದುಕೋದ್ರು ನಮ್ಮ ತಂದೆಯವರು. ಅದನ್ನೇ ನಾವು ಅಳವಡಿಸ್ಕೊಂಡಿದ್ದೀವಿ. ಸೊ ಈ ಮೂಲಕ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಇಲ್ಲಿಗೆ ಬಂದಿದೆ. ವಿಸ್ಮಯ ಅನ್ನಿಸ್ತದೆ. ಭಾಳಷ್ಟು ಕ್ರೀಡಾ ವೇದಿಕೆಗಳಲ್ಲಿ ಮಲೇಷ್ಯಾ, ಶ್ರೀಲಂಕಾ, ಚೈನಾ, ಜಪಾನ್ ಆ ಕಡೆ ಎಲ್ಲ ಹೋಗಿರೋದು. ನನ್ನದೇ ರಾಜ್ಯದ ರಾಜಧಾನಿಯಲ್ಲಿ ನಮ್ಮ ಕನ್ನಡಿಗರ ಮುಂದೆ, ಅದು ನಮ್ಮ ಚೇತನ್ ಸರ್ ಮುಂದೆ ಕೂತಿದ್ದೀವಿ. ತುಂಬ ಖುಷಿ ಅನ್ನಿಸ್ತದೆ. ನೀವು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕು ಸರ್ ಸಿನಿಮಾಗೆ. ನಿಮ್ಮ ಯಾಕಂದರೆ ಹೊಸದಾಗಿ ಬರ್ತಾ ಇರೋದು, ಹೊಸ ಬೆಳಕನ್ನು ಹರಿಸಿ, ನಮ್ಮ ರಾಜಣ್ಣ ಥರ ಹೊಸ ಬೆಳಕಿಗೆ ಬರ್ತಾ ಇದ್ದೀವಿ ನಾವು. ಸೊ ಅದೆಲ್ಲ ತಮ್ಮ ಕೈಗಳೆಲ್ಲ ಇದೆ. ನೀವೆಲ್ಲ ಸಪೋರ್ಟ್ ಮಾಡಿ ಸರ್. ಸಿನಿಮಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ವೇದಿಕೆ ಮೇಲಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮನ, ಹಾಗೂ ನಮ್ಮ ಮಾಧ್ಯಮ ಬಂಧುಗಳಿಗೂ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ನನಗೆ ಇದು ಒಂದು ಸುನಿಲ್ ಅನ್ನೋ ಒಬ್ಬರು ಕಾಸ್ಟಿಂಗ್ ಅವರಿಂದ ನಮ್ಮ ಚರಣ್ ಸರ್ ಪರಿಚಯ ಆಯಿತು. ನಮ್ಮ ಚರಣ್ ಸರ್ ಈ ಮೂವಿ ಬಗ್ಗೆ ಹೇಳಿದರು. ಸೊ ಅದಾದಮೇಲೆ ಅಷ್ಟು ಮುಖಗಳು ಬಂದ್ರೂ ನನಗೊಂದು ಅವಕಾಶ ಕೊಟ್ಟಿದ್ದು ನಮ್ಮ ಪುಷ್ಪರಾಜ್ ಸರ್. ಥ್ಯಾಂಕ್ ಯು ಪುಷ್ಪರಾಜ್ ಸರ್, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಟೈಟಲ್ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ರೆಡಿ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ ಸರು. ಸೊ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಈ ಮೂವಿ ಬಗ್ಗೆ ಅಭಿಪ್ರಾಯ ಏನು ಅಂತಂದರೆ, ಪ್ರತಿಯೊಬ್ಬರು ಆರ್ಟಿಸ್ಟಿಗೂ ಈಗ ಬೇರೆ ಬೇರೆ ರೀತಿಯ ಅವಕಾಶಗಳು ಬರುತ್ತೆ. ಬಟ್ ಈ ಮೂವಿನಲ್ಲಿ ನನಗೆ ಯೂತಿಂದ ವಯಸ್ಸಾಗೋವರೆಗೂ ಒಂದು ಜರ್ನಿ ಇದೆಯಲ್ಲ, ಅದು ಒಂದು ಬಹಳ ಅದ್ಭುತವಾಗಿತ್ತು. ಈ ಶೂಟಿಂಗ್ನ ಆಲ್ಮೋಸ್ಟ್ ನಾವು 1 ವರ್ಷ ತೊಗೊಂಡು ಮಾಡಿದ್ದೀವಿ. ಸೊ ನೀವು ಅರ್ಥ ಮಾಡ್ಕೊಬೋದು ಇಲ್ಲಿ ಪ್ರತಿಯೊಬ್ಬರು ಇಂಟ್ರೆಸ್ಟು ಇಷ್ಟು ಅದ್ಭುತವಾಗಿ ಬಂದಿದೆ ಅಂತಂದರೆ, ಇಲ್ಲಿರೋ ಬರೀ ಪಾತ್ರಗಳಲ್ಲ, ಇಲ್ಲಿರೋ ಟೆಕ್ನಿಷಿಯನ್ಸು ಪ್ರತಿಯೊಬ್ಬರು, ಮೇಕಪ್ ಆರ್ಟಿಸ್ಟ್ ಆಗಲಿ, ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ, ಪ್ರತಿಯೊಬ್ಬರೂ 1 ವರ್ಷ ಆ ಜರ್ನಿನ ಅದೇ ಸ್ಪಿರಿಟ್ ಇಟ್ಕೊಂಡು, ಅಷ್ಟೇ ಎನರ್ಜಿ ಇಟ್ಕೊಂಡು ಮಾಡ್ಕೊಂಡು ಬರೋದಿದೆ. ಅದು ನಿಜವಾಗ್ಲೂ ಸಾಮಾನ್ಯವಾದ ಕೆಲಸ ಅಲ್ಲ. ತುಂಬ ಚೆನ್ನಾಗಿ ನೀವೇ ಈಗ ನೋಡಿದ್ರಿ ಈಗ ಹೇಗೆ ಬಂದಿದೆ ಮೇಕಿಂಗ್ ವಿಡಿಯೋ ಅಂತ. ಬಹಳ ಚೆನ್ನಾಗಿ ಬಂದಿದೆ. ಮೂವಿನ ಅಷ್ಟೇ ಚೆನ್ನಾಗಿ ಬಂದಿದೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರು ಹೇಳಿದ ಹಾಗೆ ಇಲ್ಲಿವರೆಗೂ ನಮ್ಮ ಜರ್ನಿ ಇತ್ತು. ಇದಾದಮೇಲೆ ಏನಿದ್ರು ಈಗ ನಮ್ಮ ಮೀಡಿಯಾ ಅವರು ನಮ್ಮಂತಹ ಚಿಕ್ಕ ಚಿಕ್ಕ ಕಲಾವಿದರು ಈಗ ಪರದೆ ಮೇಲೆ ಒಂದು ಹೆಸರು ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು. ಸೊ ನಾನು ಎಲ್ಲ ನಿಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ. ಇಲ್ಲಿ ದೊಡ್ಡವ್ರನ್ನ ಇಷ್ಟು ಮಟ್ಟಿಗೆ ಬೆಳೆದಿರೋದಕ್ಕೆ ನೀವೇ ಕಾರಣ. ಅವರು ಫಸ್ಟ್ ಟೈಮ್ ಬಂದಾಗ ಅವ್ರದ್ದು ಒಂದು ಮೊದಲನೇ ಸಿನಿಮಾ ಆಗಿತ್ತು. ಹಾಗೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ಮೊದಲನೇ ಸಿನಿಮಾನೇ. ಸೊ ನೀವು ನನ್ನ ಈ ಥರ ಚಿಕ್ಕ ಚಿಕ್ಕ ಪಾತ್ರಗಳಿಗೆ ನೀವು ಫೋಕಸ್ ಮಾಡಿ ಅವ್ರನ್ನ ಹೈಲೈಟ್ ಮಾಡಿದ್ರೆ ನಾಳೆ ಒಬ್ಬರು ಅದ್ಭುತ ಕಲಾವಿದರು ಮುಂದೆ ಬಂದೇ ಬರ್ತಾರೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಖಂಡಿತ ಪ್ರಾಣವಿ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳಿದ. ಥ್ಯಾಂಕ್ ಯು ಮಾತಾಡಿದಕ್ಕಾಗಿ. ಆತನ ಅನುಸರಿಸಿ ಮತ್ತೆ ಆತನಿಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿಕೊಂಡು ಹೋಗುವಂಥ ಒಂದು ಸಿಂಪಲ್ ಪಾತ್ರ. ಹೌದು.
ಎಂಗೇಜ್ ಹೇಗೆ ನಿರ್ವಹಣೆ ಅಂತ ಹೇಗೆ ಹೇಳಿ ಹೌದು ಸರ್ ಆ್ಯಕ್ಚುಲಿ ಒಬ್ಬ ಆರ್ಟಿಸ್ಟಿಗೆ ಎಂಗೇಜ್ ಆಗಲಿ ಅಥವಾ ಓಲ್ಡ್ ಏಜ್ ಆಗಲಿ ತಾನು ತನ್ನ ಪಾತ್ರನ ಅರ್ಥ ಮಾಡ್ಕೊಳಕ್ಕೆ ಮಾತ್ರ ಅದು ಸಾಧ್ಯ. ಮೇಕಪ್ ಅದು ಪರದೆ ಮೇಲೆ ಹೋದ್ರೂ ನಮ್ಮ ನಡವಳಿಕೆ, ನಮ್ಮ ಪಾತ್ರಗಳು ಎಷ್ಟು ನಾವು ಉಗ್ಗಿಸ್ಕೊತೀವಿ ಅದ್ರ ಮೇಲೆ ಅದು ಚೆನ್ನಾಗಿ ಬರುತ್ತೆ. ಅದು ನಿಮಗೆಲ್ಲ ಗೊತ್ತೇ ಇದೆ, ಎಷ್ಟೊಂದು ಸಿನಿಮಾಗಳು ನೀವು ನೋಡ್ತಾ ಇದ್ದೀರಾ. ಸೊ ನೀವು ಹೇಳಿದ್ರು ಹೇಗೆ ಅಳವಡಿಸ್ಕೊಂಡ್ರಿ ಅಂತಂದರೆ ಪಾತ್ರ ಬಂದಾಗ ಆ ಮೇಕಪ್ ಇದ್ದಾಗ ಅದಕ್ಕೇನು ಬೇಕು ಅಷ್ಟನ್ನು ಕೊಟ್ಟು ವಯಸ್ಸಾದಮೇಲೆ ಆ ಪಾತ್ರಕ್ಕೆ ಹೇಗೆ ನಾವು ಪಾತ್ರ ಮಾಡ್ತೀವಿ, ಆ ಸ್ಕ್ರೀನ್ ಏನಿದೆ, ಆ ಸ್ಟೋರಿ ಏನಿದೆ ಅದಕ್ಕೆ ಮಾತ್ರ ನಾವು ಸೀಮಿತವಾಗಿ ಇಟ್ಕೊಂಡು ಮಾಡಿದ್ದೀವಿ ಸರ್. ಥ್ಯಾಂಕ್ ಯು. ಓಕೆ ಚೇತನ್ ಸರ್, ಥ್ಯಾಂಕ್ ಯು ನಮ್ಮ ಪೋಸ್ಟರ್ನ ಲಾಂಚ್ ಮಾಡಿದ್ದಕ್ಕೆ. ಆ್ಯಂಡ್ ಇಲ್ಲಿ ಬಂದಿರೋರು ಎಲ್ಲರಿಗೂ ವೆಲ್ಕಮ್. ನನ್ನ ಹೆಸರು ಅಮೃತ ಗೌಡ. ಇದಕ್ಕೂ ಮುಂಚೆ ನಾನು ಬೇರೆ ಬೇರೆ ಮೂವೀಸ್ ಮಾಡಿದ್ದೀನಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದೇ ಪ್ರಾಣ್ವಿ ಹೇಳ್ದಂಗೆ ಎಂಗೇಜ್ ಟು ಓಲ್ಡ್ ಏಜ್ವರೆಗೂ ಮಾಡಿರೋದು. ಇಲ್ಲಿ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಮೇಕಿಂಗಲ್ಲಿ ನೀವು ನೋಡ್ಬೋದು. ಆದರೆ ಪರದೆ ಮೇಲೆ ಅದು ಯಾವುದು ನಮ್ಗೆ ಕಾಣಿಸೋದೇ ಇಲ್ಲ. ನಮ್ಮ ಮೇಕಿಂಗ್ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರು ಈ ಕೆಲಸ ಅಂತ ಅಲ್ಲ, ಎಲ್ಲರಲ್ಲೂ ಕೆಲಸಗಳು ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಬಂದು ಬೇರೆ ಕೆಲಸ ಮಾಡಿರ್ಬೋದು, ಅಥವಾ ಡೈರೆಕ್ಷನ್ ಟೀಮ್ ಅವ್ರು ಬಂದು ಬೇರೆ ಕೆಲಸ ಮಾಡಿರ್ಬೋದು. ಮೇಕಪ್ ಅವ್ರು ಆಗಿದ್ರು ನಮಗೆ ಏನಾದರೂ ಬೇಕು ಅಂದರೆ ಇಮಿಡಿಯೇಟಾಗಿ ಆ ಕೆಲಸನೂ ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ. ಇನ್ನು ಮುಂದೆ ನಿಮ್ಮ ಸಪೋರ್ಟ್ ಬೇಕು. ನೀವು ಹೇಗೆ ನಮ್ಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದೇ ತುಂಬ ಇಂಪಾರ್ಟೆಂಟ್ ನಮಗೆ. ನನಗೆ ಆಪರ್ಚುನಿಟಿ ಕೊಟ್ಟಂಥ ಪುಷ್ಪರಾಜ್ ಸರ್ಗೆ ಥ್ಯಾಂಕ್ ಯು. ಪ್ರಶ್ನೆಗಳೇನಾದರೂ ಇದೆಯಾ ಮಾಧ್ಯಮ ಮಿತ್ರರಿಂದ? ಮೊದಲಿಗೆ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಮತ್ತು ಈ ಒಂದು ಪ್ರೆಸ್ ಮೀಟ್ ನೋಡ್ತಾರಂಥ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ. ಫಸ್ಟ್ ಟೈಮ್ ದಿ 1979 ಅನ್ಟೋಲ್ಡ್ ಸ್ಟೋರಿ ಸಿನಿಮಾದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಏನಾದರೂ ಸಣ್ಣ ಪುಟ್ಟ ತಪ್ಪಾದರೆ ಮಾತಾಡೋದ್ರಲ್ಲಿ ದಯವಿಟ್ಟು ಕ್ಷಮಿಸಿ. ನನ್ನ ಹೆಸರು ಅಜ್ಜು, ಮೂಲತಃ ಕೋಲಾರದವನು. ಸದ್ಯಕ್ಕೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿರ್ತೀನಿ. ಸುಮಾರು ಒಂದು 4-5 ವರ್ಷಗಳಿಂದ ಒಂದೇ ಕನಸು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಸುಮಾರು ಶಾರ್ಟ್ ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿದೆ. ಶೈತಾನ್ ಅನ್ನೋಂತಹ ಒಂದು ಶಾರ್ಟ್ ಫಿಲ್ಮ್ಗೆ ನಾನೇ ಪ್ರೊಡ್ಯೂಸ್ ಮಾಡಿದೆ. ಸುಮಾರು 4 ಭಾಷೆಗಳಲ್ಲಿ ಡಬ್ ಮಾಡಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದೆ. ನಾನು ಅಂದ್ಕೊಂಡಿದ್ದು ನಮ್ಮ ಕೋಲಾರದಲ್ಲಿ ಇರೋಂತಹ ಸಿನಿಮಾ ಥಿಯೇಟರ್ಗಳಲ್ಲಿ ಅಟ್ಲೀಸ್ಟ್ ಒಂದು ಶೋ ಆದರೂ ನಡೆಸೋಣ ಅಂತೇಳಿ ಬಹಳ ಪ್ರಯತ್ನ ಪಟ್ಟೆ. ದುಡ್ಡುಗೋಸ್ಕರ ಅಲ್ಲ, ನಾನು ಮೊದಲು ಎಲ್ಲಿದ್ದೀನಿ ಅಲ್ಲಿ ಹೆಸರು ಮಾಡೋಣ ಅನ್ನೋಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟೆ. ಆದರೆ ಕೆಲವೊಂದು ಕಾರಣಾಂತರದಿಂದ ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದಾದಮೇಲೆ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದೆ. ಅದಾದಮೇಲೆ ಟಪ್ಪ ಅನ್ನೋಂತಹ ಒಂದು ಸಿನಿಮಾದಲ್ಲಿ ಆ್ಯಸ್ ಎ ಲೀಡ್ ರೋಲಾಗಿ ಆ್ಯಕ್ಟ್ ಮಾಡಿದೆ. ಅದ್ರ ಜೊತೆಯಲ್ಲಿ ಕಿಡಿಗಡಿಸ್ ಆಫ್ ರಾಮಪುರ ಅನ್ನೋಂತಹ ಸಿನಿಮಾದಲ್ಲೂ ಸಹ ಆ್ಯಸ್ ಎ ವಿಲನ್ ಆಗಿ ಆ್ಯಕ್ಟ್ ಮಾಡಿದೆ. ಆದರೆ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಸಿನಿಮಾಗಳು ತೆರೆ ಮೇಲೆ ಬಂದಿಲ್ಲ. ಬಹುಶಃ ಬರುವಂತಹ ದಿನಗಳಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ಅದಾದಮೇಲೆ ಡೈರೆಕ್ಟರ್ ಪುಷ್ಪರಾಜ್ ಸರ್ ಕಾಲ್ ಮಾಡಿದರು, ಈ ಥರದ ಒಂದು ಕಥೆ ಇದೆ, ಈ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಇದೆ ಅಂತ ಹೇಳಿದ್ರು. ಬಹಳ ಖುಷಿ ಆಯಿತು. ಸರ್ ಖಂಡಿತ ಮಾಡ್ತೀನಿ ಸರ್, ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ನಾನು ಮಾಡೋಕ್ಕೆ ರೆಡಿ ಇದೆ ಅಂತ ಹೇಳಿ ಭೇಟಿ ಆದಾಗ ಸಿನಿಮಾ ಬಗ್ಗೆ ನನಗೆ ಸುಮಾರು ಒಂದು 2 ಅವರ್ ಎಕ್ಸ್ಪ್ಲೈನ್ ಮಾಡಿದ್ರು. ಆ ಸಿನಿಮಾ ಕತೆ ಕೇಳಿದ್ರೇ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಹೀಗಿರುವಾಗ ನೀವೇನಾದರೂ ಸಿನಿಮಾ ಮಂದಿಗೆ ಬಂದು ಸಿನಿಮಾ ನೋಡಿದಾಗ ಬಹುಶಃ ನಿಮಗೂ ಕೂಡ ಅದೇ ರೀತಿಯಾದಂಥ ಫೀಲ್ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಸಿನಿಮಾದ ನಿರ್ಮಾಪಕರು BM ಶ್ರೀನಿವಾಸ್ ಸರ್ ಬೀರ್ಮನಲ್ಲಿ. ಹೊಸಬರ ಮೇಲೆ ನಂಬಿಕೆ ಇಟ್ಟು ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಸಿನಿಮಾನ ಇಲ್ಲಿ ಗಂಟ ತಂದಿದ್ದಾರೆ. ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ನಾನು ಧನ್ಯವಾದನ ಸಲ್ಲಿಸ್ತೀನಿ. ಸಿನಿಮಾದ ಮುಹೂರ್ತದಿಂದ ಹಿಡಿದು ಇವತ್ತಿನ ಒಂದು 8-9 ತಿಂಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶೂಟಿಂಗ್ ನಡೆದಿರೋಂಥದ್ದು. ಸುಮಾರು ಒಂದು 4-5 ಕಡೆ ಸಿನಿಮಾಗೋಸ್ಕರ ಸೆಟ್ಗಳು ಹಾಕಿದ್ದೀವಿ. ಪೋಸ್ಟರ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾದಂಥ ಕಾಸ್ಟ್ಯೂಮ್ ನಾವು ಹಾಕೊಂಡಿದ್ದೀವಿ ಅಂತ. ಅದೇ ರೀತಿಯಾದಂಥ ಕಾಸ್ಟ್ಯೂಮ್ಸ್ ಇಡೀ ಸಿನಿಮಾದಲ್ಲಿ ನಾವು ಮತ್ತೆ ಜೂನಿಯರ್ ಆರ್ಟಿಸ್ಟ್ ಹಾಕಿರೋಂಥದ್ದು. ಜೂನಿಯರ್ ಆರ್ಟಿಸ್ಟ್ ಅಂತ ಬಂದಾಗ ಸುಮಾರು ಸಿನಿಮಾಗಳಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಸಿನಿಮಾಗೆ ಒಂದು 120 ಇಂದ 130 ಜೂನಿಯರ್ ಆರ್ಟಿಸ್ಟ್ ಬಂದಿದ್ರು. ಅದೇ ರೀತಿಯಾದಂಥ ಕಾಸ್ಟ್ಯೂಮ್ ಹಾಕ್ಕೊಂಡು ನಮ್ಮ ಜೊತೆಯಲ್ಲಿ ಆ್ಯಕ್ಟ್ ಮಾಡಿರೋಂಥದ್ದು. ವಯಸ್ಸಾಗಿರೋಂಥ ಅಜ್ಜಿ, ವಯಸ್ಸಾಗಿರೋಂಥ ತಾತ, ಮಕ್ಕಳು ಇವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಆ್ಯಕ್ಟ್ ಮಾಡಿರೋಂಥದ್ದು. ಬಿಸಿಲು, ಮಳೆ, ಗುಡ್ಡ, ಕೆಲವೊಂದು ಸಮಯದಲ್ಲಿ ಯಾವ ರೀತಿಯಾದಂತಹ ಸೀನ್ಸ್ ಇತ್ತು ಅಂತಂದರೆ 3-4 ಕಿಲೋಮೀಟರ್ ಓಡಬೇಕಾಗಿತ್ತು, ನಡಿಬೇಕಾಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಸಹಿಸಿಕೊಂಡು ಜೂನಿಯರ್ ಆರ್ಟಿಸ್ಟ್ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಒಂಥರ ಫ್ಯಾಮಿಲಿ ಮೆಂಬರ್ ಥರ ನಮ್ಮ ಜೊತೆಯಲ್ಲಿದ್ದು ಸಪೋರ್ಟ್ ಮಾಡಿದ್ದಾರೆ.
ಖಂಡಿತ ಹೇಳ್ತೀನಿ ಸರ್, ಅದು ಬರ್ತಾ ಇದೆ, ಅದ್ರ ಜೊತೆನಲ್ಲೇ ಹೇಳ್ತೀನಿ. ಹೌದಾ, ಆಯ್ತು. ನಾನು ಈ ಒಂದು ಸಿನಿಮಾದಲ್ಲಿ ಒಬ್ಬ ಹೋರಾಟಗಾರನಾಗಿ ಆ್ಯಕ್ಟ್ ಮಾಡಿದ್ದೀನಿ. ನಮ್ಮ ಮೇಲೆ, ನಮ್ಮ ಜನಗಳ ಮೇಲೆ ನಡೀತಾರಂತಹ ಒಂದು ದಬ್ಬಾಳಿಕೆಯ ವಿರುದ್ಧ, ಚಿಕ್ಕವರು ದೊಡ್ಡವರು ಅನ್ನುವಂತಹ ಒಂದು ಭೇದ ಭಾವದ ವಿರುದ್ಧ, ತಮ್ಮ ಅಸ್ತಿತ್ವಕ್ಕೋಸ್ಕರ ನಮ್ಮ ಜೊತೆನಲ್ಲಿರುವಂತಹ ಜನಗಳೆಲ್ಲರನ್ನೂ ಜೊತೆಗೂಡಿಸ್ಕೊಂಡು ಹೋರಾಟ ಮಾಡುವಂತಹ ಕ್ಯಾರೆಕ್ಟರ್ ಈ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಆ್ಯಸ್ ಎ ಯಂಗ್ ಏಜ್ ಕ್ಯಾರೆಕ್ಟರ್ ಮತ್ತು ಓಲ್ಡ್ ಏಜ್ ಕ್ಯಾರೆಕ್ಟರ್ ಇದೆರಡೂ ಈ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ನಾನು ಸಿನಿಮಾದಲ್ಲಿ ಆ್ಯಕ್ಚುಲಿ ವಿಲನ್ ಆಗಿ ಆ್ಯಕ್ಟ್ ಮಾಡೋಣ ಅಂತೇಳಿ ಬಂದೆ, ಆದರೆ ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಕೂಲ್ ಪರ್ಸನ್, ಆ್ಯಸ್ ಎ ತಾಳ್ಮೆಯಿಂದ ಇರುವಂತಹ ವ್ಯಕ್ತಿತ್ವ, ಬಹುಶಃ ವಿಲನ್ ಆಗಿ ಅಷ್ಟು ಎಕ್ಸ್ಪೀರಿಯನ್ಸ್ ನನಗೆ ಸಿಗ್ತಿರ್ಲಿಲ್ಲ. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಈ ಒಂದು ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ. ನನಗೆ ಈ ಒಂದು ಅವಕಾಶ ಕೊಟ್ಟಿರೋಂತಹ ವ್ಯಕ್ತಿ ಡೈರೆಕ್ಟರ್ ಪುಷ್ಪರಾಜ್ಗೆ ನಾನು ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಕೊನೆಯದಾಗಿ ಕೇಳ್ಕೊಳ್ಳೋದೇನಂತಂದರೆ, ಇಡೀ ಕರ್ನಾಟಕದ ಜನತೆಗೆ, ಇಡೀ ಪ್ರೆಸ್ ಮೀಡಿಯಾಗೆ ನೀವು ಯಾವ ರೀತಿಯಾಗಿ ಹೊಸ ಸಿನಿಮಾಗಳಿಗೆ ಆದ್ಯತೆ ಕೊಡ್ತಾ ಇದ್ದೀರೋ, ಒಂದು ಒಳ್ಳೆ ಕಂಟೆಂಟ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ, ಅದೇ ರೀತಿಯಾದಂತಹ ಪ್ರೀತಿ, ಅದೇ ರೀತಿಯಾದಂತಹ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೂಡ ಇರಲಿ ಅಂತ ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊತೀನಿ. ಈ ಒಂದು ಕತೆ ಬರೀ ಇತಿಹಾಸದ ಪುಟಗಳಲ್ಲಿ ಮಾತ್ರ ಸೀಮಿತವಾಗಿದೆ, ಯಾರ ಕಿವಿಗೂ ಬಿದ್ದಿಲ್ಲ. ಈಗ ಈ ಸಮಯ ಬಂದಿದೆ, ಎಲ್ಲರ ಕಿವಿಗೂ ಬೀಳಬೇಕು, ಎಲ್ಲರ ದೃಷ್ಟಿಯಿಂದ ಈ ಒಂದು ಸಿನಿಮಾನ ನೋಡಲೇಬೇಕು. ನಮ್ಮ ಜೊತೆ ಕೈ ಜೋಡಿಸಿ ಬನ್ನಿ, ಈ ಒಂದು ಸಿನಿಮಾನ ಗೆಲ್ಲಿಸೋಣ. ಬರುವಂತಹ ದಿನಗಳಲ್ಲಿ ನಿರ್ಮಾಪಕರು ಮತ್ತೆ ಇನ್ನಷ್ಟು ಒಳ್ಳೆ ಕಂಟೆಂಟ್ನ ತಗೊಂಡ್ಬರ್ತಾರೆ, ಹೊಸಬರ ಜೊತೆ ಜೊತೆಗೂಡಿಸ್ಕೊಂಡು ಸಿನಿಮಾಗಳು ಮಾಡ್ತಾರೆ, ಸಿನಿಮಾ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕೊಡುಗೆ ಕೊಡ್ತಾರೆ ಅಂತ ಈ ಒಂದು ವೇದಿಕೆ ಮುಖಾಂತರ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಅಜ್ಜು. ಸುಚಿತ್, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಚೇತನ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಮ್ಮ ಮಾಧ್ಯಮ ಮಿತ್ರರಿಗೆ ಅವ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಈ ಸಿನಿಮಾದಲ್ಲಿ ಸುಭಾ ದಲ್ದಾರಿ ಅನ್ನೋ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಆ ಕ್ಯಾರೆಕ್ಟರ್ ಹೇಗಿರುತ್ತಂದರೆ ತುಂಬ ರೋಷವಾಗಿರುತ್ತೆ, ಮಾತು ಮಿಸ್ಕಿದ್ರೆ ಕೋಪ ಬರೋದು, ಮತ್ತು ತಾಳ್ಮೆ ಇರೋದಿಲ್ಲ ಆ ಕ್ಯಾರೆಕ್ಟರ್ಗೆ. ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು. ಆ್ಯಂಡ್ ನನ್ನ ಕಲೆಯನ್ನು ಗುರುತಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಜಿತ್. ಇನ್ನು ದುರ್ಗಾ. ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತು ಸ್ಟೇಜ್ ಮೇಲಿರೋರಿಗೆಲ್ರಿಗೂ ನನ್ನ ಧನ್ಯವಾದಗಳು. ನಾನು ದುರ್ಗಾ, ರಂಗಭೂಮಿ ಕಲಾವಿದೆ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಪಾರ್ವತಿ ಅಂತ. ನನ್ನ ಗಂಡ ಇರೋದಿಲ್ಲ, ನನಗೊಬ್ಬ ತಮ್ಮ ಇರ್ತಾನೆ. ತಮ್ಮನಿಗೋಸ್ಕರ ಮಜ್ಜಿಗೆ ಮಾರ್ಕೊಂಡು ನಾವು ಹೇಗೆ ಸರ್ವೈವಲ್ ಆಗ್ತೀವಿ ಅನ್ನೋದೇ ನನ್ನ ಪಾತ್ರ. ಥ್ಯಾಂಕ್ ಯು. ಸಿಂಪಲ್ ಆಗಿ ಅಚ್ಚುಕಟ್ಟಾಗಿ ಮುಗಿಸ್ಬಿಟ್ರು ನಮ್ಮ ಮಾಧ್ಯಮ ಮಿತ್ರ. ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಬಿಶ್ವಾಸ್ ಅಂತ ಒಂದು ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ನಮ್ಮ ದುರ್ಗಾ ಪುಟ್ಟಿ ದೀಪ ಅವ್ರು ಇವಾಗ ಹೇಳಿದ್ದಾಗೆ ಅವ್ರ ತಮ್ಮ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ. ಸೊ ನಾನು ಆ್ಯಕ್ಟಿಂಗ್ 10th ಸಿನಿಮಾ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಆ್ಯಕ್ಟಿಂಗ್ ಕಂಪ್ಲೀಟ್ ಆಗಿದ್ದು ನೆಕ್ಸ್ಟು ಮಂತಿಗೆ ಒಂದು ಕರೆ ಬರುತ್ತೆ, ಇವರು ಸುನೀತಾನಂದನ್ ಪೃಥ್ವಿ ಅವ್ರ ಕಡೆಯಿಂದ. ಸೊ ಹಂಗೆ ಬಂದು ಆಡಿಷನ್ ಕೊಟ್ಟು ಸೊ ಈ ಸಿನಿಮಾನಲ್ಲಿ ಒಂದು ಕ್ಯಾರೆಕ್ಟ್ರು ಪುಷ್ಪರಾಜ್ ಸರ್ ಅವ್ರು ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಪುಷ್ಪರಾಜ್ ಸರ್ ಅವ್ರಿಗೆ ನನ್ನ ಕ್ಯಾರೆಕ್ಟರ್ ಬಿಶ್ವಾಸ್ ಅಂತ. ಸೊ ನಾನು ಇದರಲ್ಲಿ ಬಿಕ್ಲಿಂಗ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ಬಿಕ್ಲಿಸ್ಕೊಂಡು ಮಾತಾಡೋದು. ಸೊ ನಮ್ಮ ಕೋ ಆಕ್ಟರ್ ಇವರು ದುರ್ಗಾ ಅವರು ಇದ್ದಾರಲ್ಲ, ಅವರು ನಮ್ಮ ಕಾಂಬಿನೇಷನ್ ಸಕ್ಕತ್ತಾಗಿದೆ. ದಯವಿಟ್ಟು ಎಲ್ಲರೂ ಮಾಧ್ಯಮ ಮಿತ್ರರು ನಮ್ಮ ಈ ಟೀಮನ್ನು ಗೆಲ್ಲಿಸ್ಬೇಕು. ಸೊ ನಿಮ್ಮಿಂದನೇ ನಾವು. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ದಕ್ಷರಾಮ್. ಪ್ರೀತಿ, 1-2 ಸಾಲುಗಳು ನಿಮ್ಮ ಪಾತ್ರದ ಬಗ್ಗೆ. ಇಲ್ಲಿ ಇರುವಂಥವ್ರಿಗೆಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರೀತಿ ಅಂತ. ಆ್ಯಕ್ಚುಲಿ ನಾನು ಉತ್ತರ ಕರ್ನಾಟಕದವಳು. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಸೀರಿಯಲ್ದಿಂದ, ಚಿಕ್ಕ ಪುಟ್ಟ ಪಾತ್ರಗಳಿಂದ. ಹಾಗೆ ಇಲ್ಲಿ ನನ್ನ ಪಾತ್ರ ಒಂದು ತಾಯಿ ಪಾತ್ರ. ತಾಯಿ ಅಂದರೆ ತಾಯಿಗೆ ಎಷ್ಟೇ ನೋವು ಏನೇ ಇದ್ರೂ ತನ್ನ ಮಗುವನ್ನು ಅವಳು ಹೇಗೆ ಕಾಪಾಡ್ಕೋತಾಳೆ, ಅವನು ತಿಂದಿದ್ದಾನೋ ಇಲ್ವೋ, ಮಲಗಿದಾನೋ ಇಲ್ವೋ, ಅವಳು ಯಾವುದೇ ಪರಿಸ್ಥಿತಿಲಿ ಇರಲಿ. ಸೊ ಆ ತಾಯಿಯ ಒಂದು ಕ್ಯಾರೆಕ್ಟರ್ನ ನಾನು ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಕ್ಯಾರೆಕ್ಟರ್ ಯಾವ ಥರ ಅಂತಂದರೆ, ನಾನು ಹುಚ್ಚಿನೂ ಅಲ್ಲ, ಈ ಕಡೆ ಜಾಣೆನೂ ಇಲ್ಲ, ಆ ಥರ ಮೀಡಿಯಮ್, ಆ ಥರ ನನ್ನ ಕ್ಯಾರೆಕ್ಟ್ರು.
ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಪಾತ್ರವನ್ನು ನನಗೆ ಕೊಟ್ಟಂತಹ ಪುಷ್ಪರಾಜ್ ಸರ್ ಇರ್ಬೋದು, ಚರಣ್ ಸರ್ ಇರ್ಬೋದು, ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟಿಂದ 101% ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆ ಕೂಡ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಪ್ರೀತಿ. ಮ್ಯೂಸಿಕ್ ಬಗ್ಗೆ, ಪೋಸ್ಟರ್ ಬಗ್ಗೆ, ನಿಮ್ಮ ಮ್ಯೂಸಿಕ್ ಬಗ್ಗೆ ಒಂದು 2 ಸಾಲುಗಳು. ಎಲ್ಲರಿಗೂ ನಮಸ್ಕಾರ. ಚಂದ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. My name is Jashwant. I am music director for this movie in 1979. I have done 3 movies before this. Actually, I came from Telugu films. This is my first Kannada movie. Producer and director sir, thank you for believing me and giving this opportunity. Actually, this is a very good movie based on true incidents. Actually, Kannada cinema nowadays it will become too good and very big in other languages too, like Kantara, KGF, even recently Su from Su. That kind of movie that every Kannada people then they can say proudly this is one of the good movie coming from Kannada industry. That I can give guarantee for that. Songs came really well. Vijay Prakash sir and Chitra Garu and some other singers sang the songs. Background score and all the editing works and everything came very well. Hope to see result soon. Thank you. ಥ್ಯಾಂಕ್ ಯು ಜಶ್ವಂತ್ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚರಣ್ ತೇಜ ಅಂತ. 1979 ಈ ಸಿನಿಮಾ ಫಸ್ಟ್ ಥಿಂಗ್ ನಾವೆಲ್ಲೋ ಹೋಗಿ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಸರ್. ಬಟ್ ಎಲ್ಲ ನೋಡ್ಬಿಟ್ಟು ಇಂಡಿಯಾದೆಲ್ಲ ಕರ್ನಾಟಕದಲ್ಲಿ ಇರುತ್ತೆ, ಕರ್ನಾಟಕ ಲೊಕೇಶನಲ್ಲಿ ಮಾಡ್ಬೋದು, ಕರ್ನಾಟಕದಲ್ಲೇ ಇದು ಮಾಡ್ಬೋದು ಅಂದ್ಬಿಟ್ಟು ವೆಸ್ಟ್ ಬೆಂಗಾಲ್ದು ಎಲ್ಲ ಇಲ್ಲೇ ಶೂಟ್ ಮಾಡಿದ್ದೀವಿ ಇಲ್ಲೇ. ಸೊ ನನ್ನ ಡೈರೆಕ್ಟರ್ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಅವರು ತುಂಬ ನನಗೆ ಫ್ರೀನೆಸ್ ಕೊಟ್ಟರು. ಲೈಕ್ ಒಂದು ಬ್ರದರ್ ಥರ, ಲೈಕ್ ಏನು ಮಾಡಬೇಕು, ಏನು ಇದು ಮಾಡಬೇಕು, ಅವ್ರಿಗೊಂದು ವಿಷನ್, ಆ ವಿಷನ್ ತಗ್ಗ ನಾನು ಮಾಡಬೇಕು, ಮಾಡಿದ್ದೀನಿ ಅನ್ನೋ ನಾನು ಫೀಲ್ ಆಗ್ತಾಯಿದ್ದೀನಿ. ನಮ್ಮ ಮತ್ತು ಪ್ರೊಡ್ಯೂಸರ್ ಸರ್ ಶ್ರೀನಿವಾಸ್ ಸರ್ ಏನಂದರೆ ಒಂದು ಪ್ರೊಡ್ಯೂಸರ್ ಒಂದು ಕ್ರಿಯೇಟಿವಿಟಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೋ ಅಷ್ಟು ಪ್ರಿಫರೆನ್ಸು ನಮ್ಮ ಪ್ರೊಡ್ಯೂಸರ್ ಕೊಟ್ಟರು ನಮಗೆ. ಎಲ್ಲಾಗಲಿ ಏನಾಗಲಿ ನಮ್ಮನ್ನೇ ಏನು ಇದಿಲ್ಲ, ಸಿನಿಮಾ ಚೆನ್ನಾಗಿ ಬರಬೇಕು, ಸಿನಿಮಾ ಚೆನ್ನಾಗಿ ಬರಬೇಕು ಅಷ್ಟೇ ಹೇಳಿದರು. ಇನ್ನು ನಮ್ಮ ಸಪೋರ್ಟ್ ಮಾಡಿದ RK ಸರ್ ಆಗಲಿ, ಶ್ರೀನಿವಾಸ್ ಸರ್ ಆಗಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನಮಗೆ ತುಂಬ. ನೆಕ್ಸ್ಟ್ ಆರ್ಟಿಸ್ಟ್ಗಳೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಅವರು ಆ್ಯಕ್ಟ್ ಮಾಡೋದು, ಅವರು ಇದು ಮಾಡೋದು ಎಲ್ಲ ತುಂಬ ಚೆನ್ನಾಗಿ ಇದಾಗಿದೆ. ಸಿನಿಮಾ ಚೆನ್ನಾಗಿ ಬಂತು ಸರ್. ಚೆನ್ನಾಗಿ ಎಮೋಷ್ನಲ್ ಆಗಿ ಒಂದು ನಿರಾಶ್ರಿತರ ಬಗ್ಗೆ ಸಿನಿಮಾ ಮಾಡಿದ್ದೀವಿ, ಒಂದು ಕಥೆ ಹೇಳಕ್ಕೆ ಬಂದಿದ್ದೀವಿ ನಾವು. ಎಮೋಷ್ನಲ್ ಆಗಿ ಇರುತ್ತೆ ಸಿನಿಮಾ. ಸೊ ಹೋಪ್ ಎಲ್ಲರಿಗೆ ನೋಡಬೇಕು, ಇಷ್ಟ ಆಗಬೇಕು ಅನ್ನೋದು. ಥ್ಯಾಂಕ್ ಯು ಸೊ ಮಚ್. ಸೊ ಸಿನಿಮಾ ನನಗೆ ಎದೆಗೆ ಬಿದ್ದ ಅಕ್ಷರ ಹಲವರ ಪರಿಶ್ರಮೀಯತೆಯಂ ಜ್ಞಾನಮೀಯತೆಯಂ ತೆರೆಯ ಪುತದಾಲ್ತು ಚಿತ್ರ ದೃಶ್ಯಕ. ಇದು ನನ್ನ ಎದೆಗೆ ಬಿದ್ದ ಅಕ್ಷರ. ಮೊದಲನೇದಾಗಿ ನಾನು ಈ ಸಿನಿಮಾದ ಪೂರ್ವ ಬರವಣಿಗೆಯಿಂದ ಜೊತೆಲಿದ್ದೇನೆ. ನಮ್ಮ ಪುಷ್ಪರಾಜ್ ಸರ್ ಏನಿದ್ದಾರೆ, ಅವರು ಫಸ್ಟ್ ಏನೊಂದು ಒಂದು ಅಕ್ಷರ ಬರೀಬೇಕು ಅಂತ ಶುರು ಮಾಡಿದ್ರು, ಅಲ್ಲಿಂದ ಇದ್ದೀನಿ. ಹಲವಾರು ವಿಷಯಗಳನ್ನು ಅನ್ವೇಷಣೆ ಮಾಡಿದ್ದೀವಿ, ಹಲವಾರು ಕೆಲವೊಂದು ಆನ್ಲೈನ್ ಇದರಿಂದ ಇದು ಮಾಡಿದ್ದೀವಿ. ಸೊ ಎಲ್ಲವನ್ನು ಒಟ್ಟುಗೂಡಿಸಿ ನಮ್ಮ ಸರಿಹದ್ದುಗಳಲ್ಲಿ ನಮ್ಮ ಪ್ರಯತ್ನವನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಇಲ್ಲಿ ಇರುವಂಥ ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು, ಚಿತ್ರತಂಡ ಆಗಿರ್ಬೋದು, ಚಿತ್ರದ ಕಲಾವಿದರಾಗಿರ್ಬೋದು, ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ಒಂದು ಗಾಡಿನೂ ಹೋಗದೇ ಇರೋವಂಥ ಜಾಗದಲ್ಲಿ ನಡ್ಕೊಂಡು ಹೋಗಿ ಬೆಳಿಗ್ಗೆ 6 ಗಂಟೆಗೆ ಎದ್ದು ಇಡೀ ಸಿನಿಮಾ ತಂಡ ಹೋಗಿ ಅಲ್ಲಿ ಶೂಟ್ ಮಾಡಿ, ಈವನ್ ಅಲ್ಲಿ ಒಂದು ನೀರು ಖಾಲಿಯಾಗೋದ್ರು ಕೂಡ ತರಬೇಕಂದ್ರೆ 3-4 ಕಿಲೋಮೀಟರ್ ಆಚೆ ಬರಬೇಕು. ಅಂಥ ಒಂದು ಸಂದರ್ಭದಲ್ಲಿ ಕೂಡ ಎಲ್ಲರೂ ಒಟ್ಟಾಗಿ ಸಪೋರ್ಟ್ ಮಾಡಿ ಈ ಒಂದು ಸಿನಿಮಾವನ್ನು ಚಿತ್ರೀಕರಣವನ್ನು ಪೂರ್ಣ ಮಾಡಿದ್ವಿ. ಸೊ ಅದಕ್ಕೆ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ರಿಗೂ ಕೂಡ.